ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆ ನೆಲಸಮ ಮಾಡಲಾಗ್ತಾ ಇದೆ. ಈ ಸಂಬಂಧ ಇಂದು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮಧ್ಯಾಹ್ನ 3 ಗಂಟೆಗೆ ಭೇಟಿ ನೀಡಿ ಡಿಕೆ ಶಿವಕುಮಾರ್ ಸ್ಥಳ ಪರಿಶೀಲನೆ ನಡೆಸುತ್ತಾರೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಯನ್ನ ನೆಲಸಮ ಮಾಡಲಾಗ್ತಾ ಇದೆ. ಇಂದು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮಧ್ಯಾಹ್ನ 3 ಗಂಟೆಗೆ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ನೀಡುತ್ತಾರೆ. ಅನಧಿಕೃತ ನಿರ್ಮಾಣಗಳ ತೆರವು ಸ್ಥಳದಲ್ಲಿ ಪರಿಶೀಲನೆ ಮಾಡಲಾಗುತ್ತೆ. ಅನಧಿಕೃತ ನಿರ್ಮಾಣಗಳ ತೆರವು ಸ್ಥಳದಲ್ಲಿ ಸಂಜೆ ಸಿಎಂ ಜೊತೆ ಕೋಗಿಲು ಬಡಾವಣೆ ಬಗ್ಗೆ ಚರ್ಚೆಯಾಗುತ್ತೆ. ಕೋಗಿಲು ಬಡಾವಣೆ ವಾಸ್ತವತೆ ಏನಿದೆ ಇದ್ರ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗುತ್ತೆ. ಪುನರ್ವಸತಿ ಕಲ್ಪಿಸುವ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ಮಾಡುವ ಸಾಧ್ಯತೆ ದಟ್ಟವಾಗಿದೆ. ಅಂದ್ರೆ ಕೋಗಿಲೆ ಬಡಾವಣೆ ಅಕ್ರಮ ಕಟ್ಟಡಗಳ ನೆಲಸಮ ಈಗಾಗಲೇ ವಲಸಿಗ ಮುಸ್ಲಿಂ ಕುಟುಂಬಗಳಿಗೆ ಸೂರು ಒದಗಿಸಿಕೊಡೋದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಬಡಾವಣೆಯಲ್ಲಿರುವ ಅಂದ್ರೆ ಕೋಗಿಲು ಬಡಾವಣೆಯಲ್ಲಿ ಅನಧಿಕೃತ ಮನೆಗಳ ತೆರವು ಕಾರ್ಯಾಚರಣೆಯಿಂದ ಹಲವಾರು ಕುಟುಂಬಗಳು ಕೂಡ ಬೀದಿ ಪಾಲಾಗಿದೆ. ಈ ಸಂಬಂಧ ಈಗಾಗಲೇ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಕೂಡ ರಾಜ್ಯ ಸರ್ಕಾರಕ್ಕೆ ಬುಲ್ಡೋಸರ್ ರಾಜನೀತಿ ಅನುಸರಿಸುತ್ತಿದೆ ಅನ್ನುವಂಥ ವಾಗ್ದಾಳಿಯನ್ನು ನಡೆಸಿದ್ರು. ಈ ಬಗ್ಗೆ ಸಿದ್ದರಾಮಯ್ಯ ಅವರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಆ ಜಾಗದಲ್ಲಿ ವಾಸ್ತವ್ಯವನ್ನ ಹೂಡಿ ಈಗ ಜಾಗವನ್ನು ಖಾಲಿ ಮಾಡಿಸಿದ್ದಾರೆ. ವಾಸ ಮಾಡೋದಕ್ಕೆ ಅದು ಯೋಗ್ಯವಾದ ಜಾಗ ಅಲ್ಲ ಅಂತ. ಜೊತೆಗೆ ಅವರೆಲ್ಲ ವಲಸಿಗರು, ನಾವು ಮಾನವೀಯತೆಯ ದೃಷ್ಟಿಯಿಂದ ಬೇರೆ ಕಡೆಗೆ ಅವರನ್ನ ಸ್ಥಳಾಂತರ ಮಾಡೋದಾಗಿ ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ಸಂಬಂಧಪಟ್ಟಂತೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಆ ಸ್ಥಳಕ್ಕೆ ಹೋಗಿ ಸ್ಥಳ ಪರಿಶೀಲನೆಯನ್ನ ಮಾಡುವಂತ ಕೆಲಸ ಆಗತ್ತೆ, ಸಭೆ ಆಗತ್ತೆ. ಕಳೆದ ವರ್ಷ ಕೂಡ ಕೋಗಿಲೆ ಬಡಾವಣೆಯಲ್ಲಿ ಅದರಲ್ಲೂ ಫಕೀರ್ ಕಾಲೋನಿ ಹಾಗೆ ವಸೀಂ ಲೇಔಟ್ನಲ್ಲಿ ಮುಸ್ಲಿಂ ನಿವಾಸಿಗಳು ಅನಧಿಕೃತವಾಗಿ ವಾಸ ಇದ್ದಂಥ ದಾಖಲೆಗಳಿದೆ. ಈ ವಸತಿ ಪ್ರದೇಶದ ಪಕ್ಕದಲ್ಲಿ ತ್ಯಾಜ್ಯ ನಿರ್ವಹಣಾ ಘಟಕ ಇರೋದು ದೊಡ್ಡ ತಲೆನೋವು. ಈ ಹಿನ್ನೆಲೆಯಲ್ಲಿ ಅದು ವಾಸ ಮಾಡೋದಕ್ಕೆ ಯೋಗ್ಯವಾದಂತಹ ಸ್ಥಳ ಅಲ್ಲ ಅನ್ನೋದು, ಜೊತೆಗೆ ಅಲ್ಲಿನ ನಿವಾಸಿಗಳಿಗೂ ಕೂಡ ಈ ಹಿಂದೆ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ. ಆದರೆ ಅವರು ಆ ಜಾಗವನ್ನು ಬಿಟ್ಟು ಕದಲುವಂತೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಜಾಗವನ್ನು ಕದಲಿಸಬೇಕಾಗಿತ್ತು, ಅಂದರೆ ಅಲ್ಲಿಂದ ಕಳಿಸಲೇಬೇಕಾದಂಥ ಅನಿವಾರ್ಯತೆ ಇತ್ತು. ಹಾಗಾಗಿ ಅವರೆಲ್ಲ ಬೇರೆ ಕಡೆಯಿಂದ ಬಂದು ನೆಲೆಸಿದ್ರು. ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸೋದ್ರ ಮೂಲಕ ಅಲ್ಲಿನ ನಿವಾಸಿಗಳನ್ನ ಅಲ್ಲಿಂದ ಶಿಫ್ಟ್ ಮಾಡಿ ಸಭೆಯಾಗತ್ತೆ. ಮೊದಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬರ್ತಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಸುಮಾರು 20ಕ್ಕೂ ಹೆಚ್ಚಿನ ಮನೆಗಳನ್ನ ಅಲ್ಲಿ ನೆಲೆಸಮ ಮಾಡಲಾಗಿದೆ. ಇನ್ನು ಮಾನವೀಯತೆ ದೃಷ್ಟಿಯಿಂದ ಕೂಡ ಅವರನ್ನ ಶಿಫ್ಟ್ ಮಾಡಲಾಗುತ್ತೆ, ಅಲ್ಲಿರುವಂಥ ನಿವಾಸಿಗಳನ್ನು ಶಿಫ್ಟ್ ಮಾಡಲಾಗುತ್ತೆ. ಸದ್ಯದ ಮಟ್ಟಿಗೆ ಒಂದಷ್ಟು ಇಕ್ಕಟ್ಟಿನ ಪರಿಸ್ಥಿತಿ. ಈ ಹಿಂದೆ ಕೂಡ ಎಚ್ಚೆತ್ಕೊಳ್ಬಹುದಾಗಿತ್ತು, ಯಾಕಂದರೆ ರಾಜ್ಯ ಸರ್ಕಾರದ ಕಡೆಯಿಂದ ನೋಟಿಸ್ ಕೂಡ ಹೋಗಿದೆ. ನಿವಾಸಿಗಳಿಗೆ ಗೊತ್ತಿಲ್ಲದಂತೆ ಆಗ್ತಾ ಇರುವಂಥ ಕೆಲಸ ಅಲ್ಲ. ಇವ್ರನ್ನೆಲ್ಲ ಅನಿವಾಸಿಗಳು, ಬೇರೆ ದೇಶದಿಂದ ಅಥವಾ ಬೇರೆ ಪ್ರದೇಶಗಳಿಂದ ವಲಸೆ ಬಂದವರು ಅಂತ ಕೂಡ ಗುರುತಿಸಲಾಗಿದೆ. ಕೋಗಿಲು ಲೇಔಟ್ನಲ್ಲಿ 200 ಮನೆಗಳನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಒತ್ತುವರಿಯ ತೆರವು ವಿಚಾರ. ಸಂತ್ರಸ್ತರಿಗೆ ಗುಡ್ ನ್ಯೂಸ್ ಕೊಡುತ್ತಾ ಸರ್ಕಾರ? ಇದು ಪ್ರಶ್ನೆ. ಕೋಗಿಲು ಲೇಔಟ್ನಲ್ಲಿ 200 ಮನೆಗಳನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಚರ್ಚೆಗೆ ಗ್ರಾಸವಾಗ್ತಾ ಇದೆ ಒತ್ತುವರಿ ತೆರವು ವಿಚಾರ. ಸಂತ್ರಸ್ತರಿಗೆ ಗುಡ್ ನ್ಯೂಸ್ ಕೊಡುತ್ತಾ ಹಾಗಾದ್ರೆ ಸರ್ಕಾರ? ಇದು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆಯಾಗುತ್ತೆ. ಸಂಜೆ 5 ಗಂಟೆಗೆ ಸಿದ್ದರಾಮಯ್ಯ ಅವರ ಗೃಹ ಕಚೇರಿ ಕೃಷ್ಣದಲ್ಲಿ ಮೀಟಿಂಗ್ ಆಗುತ್ತೆ. ನಿನ್ನೆ ಸಂತ್ರಸ್ತರಿಗೆ ಸಚಿವ ಜಮೀರ್ ಅಹಮದ್ ಭರವಸೆಯನ್ನ ನೀಡಿದ್ರು. ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆ ಮಾಡಿ ಸಿಹಿ ಸುದ್ದಿಯನ್ನ ಕೊಡ್ತೀವಿ ಅಂತ ವಸತಿ ಸಚಿವ ಜಮೀರ್ ಅಹಮದ್ ಹೇಳಿದ್ರು. ಇಂದಿನ ಸಭೆಯಲ್ಲಿ ಕೆಲ ಹಿರಿಯ ಅಧಿಕಾರಿಗಳು ಕೂಡ ಭೇಟಿಯಾಗ್ತಾರೆ. ಮೊದಲನೇದಾಗಿ ಈಗಾಗಲೇ ಕೋಗಿಲು ಕ್ರಾಸ್ ಬಳಿ ಮತ್ತೆ ಮನೆಗಳ ಅವಶೇಷಗಳನ್ನು ತೆರವು ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಿದ್ರಿ ಕೂಡ, ಬುಲ್ಡೋಸರ್ ಮೂಲಕ ಮನೆಗಳ ಅವಶೇಷವನ್ನ ತೆರವು ಮಾಡೋದಕ್ಕೆ ಮುಂದಾಗಿದ್ದು ಬಹಳ ಹೈಡ್ರಾಮವೇ ನಡೆದಿದೆ. ಇದೇ ಹೊತ್ತಿನಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಅವರು ಕೂಡ ಮಾತನಾಡ್ತೀವಿ, ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚೆಯನ್ನ ನಡೆಸಿದ ನಂತರದಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬರದಂತೆ ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಈಗಾಗಲೇ 20 ಮನೆಗಳನ್ನ ತೆರವು ಮಾಡಲಾಗಿದೆ ಕೋಗಿಲು ಲೇಔಟ್ನಲ್ಲಿ. ಪರಿಸ್ಥಿತಿ ಹೇಗಿದೆ? ನಿವಾಸಿಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಭಿಷೇಕ್? ದಯನ, ಕೋಗಿಲೆ ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬಿಗಿ ವಾತಾವರಣ ಸದ್ಯದ ಮಟ್ಟಿಗೆ ಆ ಸ್ಥಳದಲ್ಲಿ ನಿರ್ಮಾಣ ಆಗಿದೆ. ಇದಾಗಲೇ ಗೋವಾ ಪ್ರವಾಸ ಮುಗಿಸಿಕೊಂಡು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ನೈಜ ಮಾಹಿತಿಯ ಆಧಾರದ ಮೇರೆಗೆ ಒಂದು ವೇಳೆ ಫಲಾನುಭವಿಗಳು ಅರ್ಹರಾಗಿದ್ದಾರೆ ಅವರಿಗೆ ಮತ್ತೆ ಆ ಒಂದು ಯೋಜನೆಯ ಅಡಿಯಲ್ಲಿ ಪ್ರಮುಖವಾಗಿ ಮನೆ ಸಿಗುವಂತ ಒಂದು ಕೆಲಸ ಸರ್ಕಾರದಿಂದ ಆಗುತ್ತೆ ಅಂತ ಮಾಹಿತಿ ಲಭ್ಯ ಆಗ್ತಿದೆ. ಹಾಗಾಗಿ ಇಂದು ಮಧ್ಯಾಹ್ನ 3 ಗಂಟೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸ್ವತಃ ಅವರೇ ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದಷ್ಟು ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೈಗೆತ್ತಿಕೊಂಡಿದ್ದಾರೆ. ಇದರ ನಂತರ
ನಂತರ ಸಂಜೆ 5 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ. ಆ ಒಂದು ಸಭೆಗೆ ಸಂಬಂಧಪಟ್ಟಂತ ಸಚಿವರು ಮತ್ತು ಕೆಲ ಇಲಾಖೆಯ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ. ಇಲ್ಲಿ ಪ್ರಮುಖವಾಗಿ ಏನು ಆ ಒಂದು ಪ್ರಕರಣ ಏನಿದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸವಿಸ್ತಾರ ಒಂದು ಮಾಹಿತಿಯನ್ನು ಸಿಎಂ ಸಿದ್ದರಾಮಯ್ಯ ಅವರು ಕಲೆ ಹಾಕ್ತಾರೆ. ನಂತರ ಏನು ಅರ್ಹತೆ ಇರುವಂತ ಫಲಾನುಭವಿಗಳಿಗೆ ಆ ಒಂದು ಏನು ಮನೆ ತಲುಪಿಸುವಂತ ಒಂದು ಕೆಲಸ ಸರ್ಕಾರದಿಂದ ಆಗುತ್ತೆ ಅಂತ ಏನಾಗ್ತಿದೆ. ಅಂದ್ರೆ ಇಲ್ಲಿ ಯಾರೆಲ್ಲ ಅರ್ಹತೆ ಇರುವಂತ ಫಲಾನುಭವಿಗಳಿದ್ದಾರೆ ಅವರು ಸರ್ಕಾರದಿಂದ ಇಂದಿನ ಸಭೆಯ ನಂತರ ಪ್ರಮುಖವಾಗಿ ಆ ಒಂದು ಯೋಜನೆಗೆ ಭಾಗಿಯಾಗಿದ್ರೆ ಅವರಿಗೆ ಮನೆ ಸಿಗುವಂತ ಎಲ್ಲಾ ಒಂದು ಲಕ್ಷಣ ಕೂಡ ಸರ್ಕಾರದಿಂದ ಆಗತ್ತೆ ಅಂತ ಹೇಳಲಾಗ್ತಿದೆ. ಒಂದು ವೇಳೆ ಯಾರೆಲ್ಲ ಅಕ್ರಮವಾಗಿ ಬೇಕು ಅಂತಾನೆ ಆ ಒಂದು ತೆರವು ಸಂಬಂಧಪಟ್ಟಂತ ಆ ಒಂದು ಅಕ್ರಮವಾಗಿರ್ತಕ್ಕಂಥ ಸ್ಥಳದಲ್ಲಿ ಮನೆಗಳನ್ನ ನಿವೇಶಗಳನ್ನ ಹಾಕೊಂಡಿರ್ತಾರೆ, ಅಂತವರ ವಿರುದ್ಧ ಕಠಿಣ ಕ್ರಮಕ್ಕೂ ಕೂಡ ಸರ್ಕಾರ ಆಗ್ರಹಿಸುವಂತ ಒಂದು ಗಮನ ಹರಿಸಿದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಬಹುತೇಕವಾಗಿ ಮಧ್ಯಾಹ್ನ 3 ಗಂಟೆಗೆ ಮತ್ತು ಸಂಜೆ 5 ಗಂಟೆಗೆ ಇರತಕ್ಕಂತ ಬೆಳವಣಿಗೆ ಇದೆ, ಅದು ಸಾಕಷ್ಟು ಒಂದು ಮಹತ್ವನ ಪಡೆದುಕೊಳ್ಳುತ್ತೆ. ಯಾಕಂತಂದ್ರೆ ಹಿಂದೆ ಕೂಡ ಪ್ರಮುಖವಾಗಿ ಪಿಣರಾಯಿ ವಿಜಯನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡಿರುವಂತ ವಿಚಾರಕ್ಕೆ ಒಂದಷ್ಟು ಹೈಕಮಾಂಡ್ ನಾಯಕರು ಮತ್ತು ಒಂದಷ್ಟು ರಾಜ್ಯದ ನಾಯಕರು ಕೂಡ ಇರುಸು ಮುರುಸು ಒಳಗಾಗಿದ್ರು. ಯಾಕಂತಂದ್ರೆ ಬೇಕು ಅಂತಾನೆ ಪಿಣರಾಯಿ ವಿಜಯನ್ ಅವರು ಈ ವಿಚಾರದಲ್ಲಿ ರಾಜಕೀಯ ಮಾಡ್ತಿದ್ದಾರೆ. ಏನೇ ಒಂದು ಇಂಥ ಒಂದು ಸಂದರ್ಭದಲ್ಲಿ ಅದರಲ್ಲೂ ಕೂಡ ದೇಶದ ವಿವಿಧೆಡೆ ಈ ಒಂದು ಅಕ್ರಮ ಒಂದು ತೆರವುಗೊಳಿಸುವಂತ ಕಾರ್ಯಗಳು ನಡೆದಿರುವಂತ ಸಂದರ್ಭದಲ್ಲಿ ಬೇಕು ಅಂತಾನೆ ಬೆಂಗಳೂರು ವಿಚಾರವನ್ನ ಟಾರ್ಗೆಟ್ ಮಾಡ್ಕೊಂಡು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಒಂದು ಆಕ್ರೋಶ ಹೊರಹಾಕುವಂತ ವಿಚಾರ ಏನಿತ್ತು ಅನ್ನೋ ಒಂದು ಚರ್ಚೆ ಕೂಡ ಆಗ್ತಿದೆ. ಹಾಗಾಗಿ ಬಹುತೇಕವಾಗಿ 5 ಗಂಟೆಗೆ ಏನು ಅರ್ಹತೆ ಇರುವಂತ ಫಲಾನುಭವಿಗಳಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಡುತ್ತಾ ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕೆ ಉದ್ಭವ ಆಗ್ತಿರುವಂತದ್ದು. ದಯನಾ, ಥ್ಯಾಂಕ್ ಯು ಅಭಿಷೇಕ್. ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಈಗಾಗಲೇ ವಸತಿ ಸಚಿವ ಜಮೀರ್ ಅಹಮದ್ ಅವರು ಕೂಡ ಭರವಸೆಯನ್ನ ಕೊಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವ್ರ ಜೊತೆ ಚರ್ಚೆ ಆಗತ್ತೆ, ಸಭೆ ಆಗತ್ತೆ. ಅಂದ್ರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಆ ಸ್ಥಳಕ್ಕೆ ಹೋದ ನಂತರದಲ್ಲಿ ಪರಿಶೀಲನೆ ಆಗತ್ತೆ. ಯಾರ್ಯಾರು ಅಕ್ರಮ ನಿವಾಸಿಗಳಲ್ಲ, ಯಾವ ಯೋಜನೆ ಅಡಿಯಲ್ಲಿ ಅವರು ಮನೆಯನ್ನ ನಿರ್ಮಿಸಿಕೊಂಡಿದ್ರು ಅದಕ್ಕೆ ಬೇರೆ ಕಡೆ ಕೂಡ ಶಿಫ್ಟ್ ಮಾಡಲಾಗತ್ತೆ. ಸದ್ಯದ ಮಟ್ಟಿಗೆ ಈಗ ಅಲ್ಲಿದ್ದಂತ ನಿವಾಸಿಗಳು ಬೀದಿಗೆ ಬಿದ್ದಂತಾಗಿದೆ. ಹೇಳಬೇಕಂದ್ರೆ ಹಲವಾರು ಲೇಔಟ್ಗಳಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಇದೆ. ಆದ್ರೆ ಅದು ಬದುಕೋದಕ್ಕೆ ಯೋಗ್ಯವಾದಂತಹ ಜಾಗ ಅಲ್ಲ, ತ್ಯಾಜ್ಯ ನಿರ್ವಹಣೆ ಮಾಡುವಂತಹ ಜಾಗ. ಅದು ಆರೋಗ್ಯ ಸಮಸ್ಯೆ ಸೇರಿದಂತೆ ಕೆಲವೊಂದಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ಸ್ಥಿತಿ ಇದೆ ಅನ್ನೋದು ಸದ್ಯಕ್ಕೆ ರಾಜ್ಯ ಸರ್ಕಾರದ ಒಂದು ರೀತಿಯಾದಂತಹ ಬೇಸರ. ಹಾಗಾಗಿ ಯಾವ ರೀತಿ ಆಗತ್ತೆ 3 ಗಂಟೆಯ ಮೀಟಿಂಗ್ ನಂತರದಲ್ಲಿ ಗೊತ್ತಾಗಬೇಕು. ಕೋಗಿಲು ಲೇಔಟ್ನಲ್ಲಿ 200 ಮನೆಗಳ ಒತ್ತುವರಿಯ ವಿಚಾರದ ಸಂಬಂಧ ರಾಜ್ಯ ಸರ್ಕಾರದ ವಿರುದ್ಧ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಸುಮಾರು 200 ಮನೆಗಳನ್ನ ಒತ್ತುವರಿ ಮಾಡಿಕೊಳ್ಳಲಾಗ್ತಾ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಅಶ್ವಥ್ ನಾರಾಯಣ್ ಕೂಡ ಕಿಡಿಕಾರಿದ್ದಾರೆ. ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಧ್ವನಿ ಬದಲಿಸಿದೆ. ಈ ನಡೆ ಕರ್ನಾಟಕದ ಸ್ವಾಭಿಮಾನ ಕೌಮಾನ. ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ಅಶ್ವಥ್ ನಾರಾಯಣ್ ಅವರು ಆಕ್ರೋಶ ಹೊರಹಾಕ್ತಿದ್ದಾರೆ. ಕೇರಳ ಚುನಾವಣೆಯ ಲೆಕ್ಕಾಚಾರವಾಗಿ ಕೆಸಿ ವೇಣುಗೋಪಾಲ್ ಅವರು ಅವರ ಹೇಳಿಕೆಗೆ ತಲೆಬಾಗುವ ಮೂಲಕ ಕರ್ನಾಟಕ ಸರ್ಕಾರ ಕರ್ನಾಟಕದ ಹಿತಾಸಕ್ತಿಯನ್ನ ಬಲಿ ಕೊಟ್ಟಂತಾಗಿದೆ ಅಂತ ಗುಡುತ್ತಿದ್ದಾರೆ. ಮಾನವೀಯತೆಯ ಹೆಸರಿನಲ್ಲಿ ಅಕ್ರಮಗಳನ್ನ ಉತ್ತೇಜಿಸುವುದು ಜೊತೆಗೆ ಇದು ಹೇಗಾಗ್ಬಿಡುತ್ತಂದ್ರೆ ಕಾನೂನು ಹಾಗೆ ನಾಡಿನ ಗೌರವವನ್ನ ದುರ್ಬಲಗೊಳಿಸುತ್ತೆ. ಕನ್ನಡಿಗರ ಸ್ವಾಭಿಮಾನವನ್ನ ರಾಜಕೀಯ ಅಡವಿಟ್ಟಿದೆ. ಈ ನಡೆ ಇದೆಯಲ್ಲ, ಇದನ್ನ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಇದೇ ಥರ ಕಂಟಿನ್ಯೂ ಆಗಿಬಿಟ್ರೆ, ಇದೇ ದಾರಿಯಲ್ಲಿ ಮುಂದುವರೆದು ಬಿಟ್ರೆ ತೀವ್ರ ಪ್ರತಿರೋಧ ಅನಿವಾರ್ಯ ಅಂತ ಅಶ್ವಥ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ 20 ಮನೆಗಳನ್ನ ನೆಲಸಮ ಮಾಡಲಾಗಿದೆ. ಕುಟುಂಬಗಳು ಬೀದಿಗೆ ಬಿದ್ದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಇದ್ರ ವಿರುದ್ಧವಾಗಿ ಅಶ್ವಥ್ ನಾರಾಯಣ್ ಅವರು ಕಿಡಿಕಾರ್ತಿದ್ದಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರ ಧ್ವನಿಯನ್ನ ಬದಲಿಸಿದೆ. ಅಂದ್ರೆ ಅವರಿಗೆ ಹೇಗೆ ಬೇಕು ಆ ರೀತಿ ನಡ್ಕೊಂಡು ಹೋಗ್ತಾ ಇದ್ರೆ, ಕರ್ನಾಟಕದ ಹಿತಾಸಕ್ತಿಯನ್ನ ಬಲಿ ಕೊಡ್ತಾ ಇದ್ರೆ ನಿಜಕ್ಕೂ ಕೂಡ ಇದು ಒಳ್ಳೆಯ ನಡೆ ಅಲ್ಲ. ಮಾನವೀಯತೆ ಹೆಸರಲ್ಲಿ ಅಕ್ರಮಗಳನ್ನ ಉತ್ತೇಜಿಸುವಂತ ಕೆಲಸ ಆಗ್ತಾ ಇದೆ ಅಂತ ಅಶ್ವಥ್ ನಾರಾಯಣ್ ಅವರು. ಜೊತೆಗೆ ಕನ್ನಡಿಗರ ಸ್ವಾಭಿಮಾನವನ್ನ ಅಡವಿಟ್ಟಂತಹ ರಾಜಕೀಯದ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದಂಥ ಕ್ರಮವನ್ನ ತೆಗೆದುಕೊಳ್ಬೇಕು. ಹೇಳಬೇಕಂದ್ರೆ ರಾಜ್ಯ ಸರ್ಕಾರದಿಂದಲೂ ಕೂಡ ನೋಟಿಸ್ ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಆಗಿದ್ರೂ ಕೂಡ ಕೆಲವೊಂದಷ್ಟು ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಅಥವಾ ಅದಕ್ಕೆ ಪರಿಹಾರ ರೂಪದಲ್ಲಿ ಬೇರೆ ಕಡೆ ಸ್ಥಳಾಂತರ ಮಾಡಿ ಅದೇ ಯೋಜನೆಯಡಿಯಲ್ಲಿ ಮನೆಗಳನ್ನು ಕಲ್ಪಿಸಿಕೊಟ್ರೆ ಓಕೆ. ಅದನ್ನ ಬಿಟ್ಟು ಈಗ ಕುಟುಂಬಗಳೆಲ್ಲ ಬೀದಿಗೆ ಬಿದ್ದಿರ್ತವೆ. ಜೊತೆಗೆ ಅಕ್ರಮವಾಗಿ ಯಾರನ್ನ ಒಳಗೆ ಬಿಟ್ಕೊಳ್ಳಲಾಗಿದೆ. ಯಾಕಂದ್ರೆ ಎಷ್ಟೋ ಜನಕ್ಕೆ ಸರಿಯಾದಂತಹ ದಾಖಲೆಗಳೇ ಇರೋದಿಲ್ಲ, ಅಂತವರೆಲ್ಲ ವಾಸ ಮಾಡ್ತಿರ್ತಾರೆ. ಅವರನ್ನ ಯಾವ ರೀತಿ ಕಳುಹಿಸ್ಕೊಡೋದಾ, ಅವ್ರ ಕತೆ ಏನು, ಪರಿಸ್ಥಿತಿಗಳೇನು, ಎಲ್ಲವೂ ಕೂಡ ಪ್ರಶ್ನೆ ಸದ್ಯ
ಸದ್ಯದ ಮಟ್ಟಿಗೆ ಈಗ ಈ ನಡೆ ಏನಿದೆ ಅದನ್ನು ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಇದೇ ರೀತಿ ಕಂಟಿನ್ಯೂ ಆದರೆ ತೀವ್ರ ಪ್ರತಿರೋಧವನ್ನು ಒಡ್ಲೇಬೇಕಾಗುತ್ತೆ, ಅದು ಅನಿವಾರ್ಯ ಅಂತ ಅಶ್ವಥ್ ನಾರಾಯಣ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಂದು ಇಡೀ ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಾಲು ಸಾಲು ಸಭೆ ಇದೆ. ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಮೀಟಿಂಗ್ ಆಗುತ್ತೆ. ಮೆಕ್ಕೆಜೋಳ ಮತ್ತು ತೊಗರಿ ಬೇಳೆ ಕುರಿತು ಮೀಟಿಂಗ್ ಇದೆ. ಒಟ್ನಲ್ಲಿ ಇವತ್ತೆಲ್ಲವೂ ಕೂಡ ಮೀಟಿಂಗ್ಗೆ. ಇಂದು ಇಡೀ ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಾಲು ಸಾಲು ಸಭೆ ಇದೆ. ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆ ಬಗ್ಗೆ ಮೀಟಿಂಗ್ ಆಗುತ್ತೆ. ಅದಾದ ನಂತರದಲ್ಲಿ ಮೆಕ್ಕೆಜೋಳ ಹಾಗೆ ತೊಗರಿ ಬೇಳೆ ಖರೀದಿಯ ಕುರಿತು ಖರೀದಿ ಕೇಂದ್ರ ಮಾಡಿಕೊಡಿ ಅಂತ ಪ್ರತಿಭಟನೆ ಮಾಡಿದ್ರಲ್ಲ, ಆ ಮೀಟಿಂಗು. ಹೊಸ ವರ್ಷಾಚರಣೆಗೆ ಕಾನೂನು ವ್ಯವಸ್ಥೆಯ ಬಗ್ಗೆಯೂ ಚರ್ಚೆಯಾಗುತ್ತೆ. ಇಂದು ವಿವಿಧ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾರೆ. ಈ ಎಲ್ಲ ಮೀಟಿಂಗ್ ಗೃಹ ಕಚೇರಿ ಕೃಷ್ಣದಲ್ಲಿ ನಡೆಯುತ್ತೆ. ವಿವಿಧ ಸಭೆಗಳು ಅಂದರೆ ಸಾಲು ಸಾಲು ಸಭೆಗಳು, 1 by 1. ಒಟ್ಟಿನಲ್ಲಿ ಏನಂತ ಹೇಳಿದ್ರೆ ಕೆಲವೊಂದಷ್ಟು ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಗೆ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ಉತ್ತರವನ್ನು ಕಂಡುಕೊಳ್ಬೇಕು. ಒಂದು ಕಡೆ ಈಗ ಕೋಗಿಲು ಲೇಔಟ್ನಲ್ಲಿರುವಂಥ ಸಮಸ್ಯೆ, ಮೂಲ ಸೌಕರ್ಯಗಳ ಅಭಿವೃದ್ಧಿ ಆಗಬೇಕು, ಅನುದಾನ ಹಂಚಿಕೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನುವಂಥ ಬೇಸರ. ಜೊತೆಗೆ ಈಗ ಚಳಿಗಾಲದ ಅಧಿವೇಶನ ಮುಗಿತ್ತು, ಅಲ್ಲಿ ಉತ್ತರ ಕರ್ನಾಟಕ ಭಾಗದ ಯಾವೊಂದು ಸಮಸ್ಯೆಗೆ ಇಷ್ಟು ಬಾರಿಯೂ ಸಿಗ್ತಾ ಇರಲಿಲ್ಲ, ಈ ಬಾರಿಯೂ ಕೂಡ ಉತ್ತರ ಸಿಗಲಿಲ್ಲ. ಇನ್ನು ಮುಂದುವರೆದು ಈಗ ಹೊಸ ವರ್ಷಾಚರಣೆ ಕೇವಲ ದಿನಗಣನೆ ಪ್ರಾರಂಭವಾಗಿದೆ, ಇನ್ನೆರಡು ದಿನ ಗ್ಯಾಪು. ಹಾಗಾಗಿ ಕೆಲವೊಂದಷ್ಟು ರೂಲ್ಸು ಕಂಡೀಷನ್ಸ್ನೆಲ್ಲವೂ ಕೂಡ ಯಾವ ರೀತಿ ಜಾರಿ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರನ್ನು ಹೇಗೆ ಯಾವ್ಯಾವ ಭಾಗದಲ್ಲಿ ನಿಯೋಜಿಸಬೇಕು, ಎಷ್ಟು ಕಠಿಣವಾಗಿ ನಡ್ಕೊಳ್ಬೇಕು, ಇದೆಲ್ಲವೂ ಇರುತ್ತೆ. ಇದರ ಜೊತೆಗೆ ಮೆಕ್ಕೆಜೋಳ ಮತ್ತು ತೊಗರಿ ಬೇಳೆ ಖರೀದಿ ಕುರಿತಾಗಿ ಕೇಂದ್ರವನ್ನ ಸ್ಥಾಪನೆ ಮಾಡಬೇಕು ಅನ್ನುವಂಥ ಪ್ರತಿಭಟನೆ ಕೂಡ ಬಹಳ ದೊಡ್ಡ ಮಟ್ಟಿಗೆ ನಡೀತು. ಅದಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿದ್ರು. ಒಟ್ಟಿನಲ್ಲಿ ರಾಜ್ಯ ಸರ್ಕಾರದಿಂದ ಯಾವುದಾದ್ರೂ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ರತಿಭಟನೆಯ ಮೂಲವನ್ನು ಹುಡುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಎಲ್ಲವನ್ನ ಈಸಿಯಾಗಿ ಸರಳೀಕರಣಗೊಳಿಸಿ ಯಾವ ರೀತಿ ಉತ್ತರವನ್ನು ಕಂಡುಕೊಳ್ಬೇಕು. ಇವತ್ತು ಸರಣಿ ಸಭೆ ಇದೆ, ಅದರ ಜೊತೆಗೆ 3 ಗಂಟೆಗೂ ಕೂಡ ಬಹಳ ಮುಖ್ಯವಾದ ಸಭೆ. DCM DK ಶಿವಕುಮಾರ್ ಅವರ ಜೊತೆ ಈಗ ಕೋಗಿಲು ಲೇಔಟ್ಗೆ ಹೋಗಿ ಅಲ್ಲಿನ ಅಕ್ರಮ ನಿವಾಸಿಗಳ ಸ್ಥಿತಿಗತಿ ಏನು, ಅಥವಾ ನೆಲಸಮ ಮಾಡಿರುವಂಥ ಮನೆಗಳ ಹೊರತಾಗಿ ಎಲ್ಲಿ ಶಿಫ್ಟ್ ಮಾಡ್ತಾರೆ, ಇದು ಬಹಳ ಮುಖ್ಯವಾಗಿ ಗಮನ ಸೆಳೀತಾ ಇದೆ. ಒಟ್ಟಿನಲ್ಲಿ ವಿವಿಧ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾರೆ. ಗೃಹ ಕಚೇರಿ ಕೃಷ್ಣದಲ್ಲಿ ವಿವಿಧ ಸಭೆ ನಡೆಯುತ್ತೆ. ಯಾವ ರೀತಿ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ. ಯಾಕಂತ ಹೇಳಿದ್ರೆ ಒಂದು ಕಡೆ CM ಬದಲಾವಣೆಯ ಚರ್ಚೆ, ಅದರ ಮಧ್ಯದಲ್ಲಿ ಅಭಿವೃದ್ಧಿ ಯಾವ ರೀತಿ ಕುಂಠಿತವಾಗ್ತಾ ಇದೆ ನೋಡ್ತಾ ಇದ್ದೀವಿ. ಹಾಗಾಗಿ ಉತ್ತರವನ್ನ ಹೇಗೆ ಕಂಡುಕೊಳ್ತಾರೆ ಸಭೆಯಲ್ಲಿ ನೋಡಬೇಕು.